ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬೇಗ ಬಂದ್ಬಿಡು, ನಿನ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀನಿ. ಸರಿ ಮೇಡಮ್. ಯಾರ ಹತ್ರ ಅದಕ್ಕೆ ಇಲ್ಲೇ ವೇಟ್ ಮಾಡ್ತೀನಿ ಅಂತಿದ್ರಿ? ಅದು ಯಾರಿಗೆ ವೇಟ್ ಮಾಡ್ತಿರೋದು ಅಂದ್ರೆ ಅಷ್ಟೊಂದು ಯೋಚನೆ ಮಾಡ್ತಿರಲ್ಲ ಅದಕ್ಕೆ. ಯೋಚನೆ ಮಾಡೋದು ಅಂದ್ರೆ ನನ್ನ ಫ್ರೆಂಡ್ ಗೀತಾ ನಿನ್ಗೆ ಗೊತ್ತಿದ್ದಾಳೋ ಇಲ್ವೋ ಅಂತ. ಗೀತಾನಾ? ಹೌದು, ಚಾರ್ಟರ್ಡ್ ಅಕೌಂಟೆಂಟ್ ಶ್ರೀನಿವಾಸ್ ಅವ್ರ ಹೆಂಡತಿ. ಗೊತ್ತು, ಅವ್ರು ಗೊತ್ತು. ಅವಳು ಕೂಡ ದೇವಸ್ಥಾನಕ್ಕೆ ಬರ್ತೀನಿ ಅಂದ್ಲೋ. ನಿನ್ಗೋಸ್ಕರ ವೇಟ್ ಮಾಡ್ತಿದ್ದೀನಿ, ಬೇಗ ಬಾ ಅಂತ ಹೇಳ್ದೆ. ಅವ್ರು ಬರೋ ತನಕ ಇಲ್ಲೇ ವೇಟ್ ಮಾಡ್ತೀಯಾ ಅಥವಾ ಪ್ರದಕ್ಷಿಣೆ ಮಾಡಕ್ ಬರ್ತೀಯಾ ಅಕ್ಕ? ಮಾಡ್ತೀನಿ ಅಂದ್ರೆ ವೇಟ್ ಮಾಡ್ತೀಯಾ ಪ್ರದಕ್ಷಿಣೆ ಮಾಡ್ತೀಯಾ? ಪ್ರದಕ್ಷಿಣೆ ಮಾಡ್ತೀನಿ. ನಮಸ್ಕಾರ ವರ್ಮಾ ಅವ್ರಿಗೆ. ನಮಸ್ಕಾರ ಪುರೋಹಿತರೆ. ಎಲ್ಲ ಚೆನ್ನಾಗಿದ್ದೀರಲ್ವಾ? ಆ ದೇವ್ರ ದಯೆಯಿಂದ ನಾವೆಲ್ಲ ಚೆನ್ನಾಗಿದ್ದೀವಿ. ಪೂಜೆಗೆ ಬೇಕಾಗಿರೋ ಎಲ್ಲ ಸಿದ್ಧತೆ ಆಗಿದೆ. ನೀವು ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಹಾಗೆ ಆಗ್ಲಿ. ಅಮ್ಮ, ನೀವು ಕೂಡ ಹೋಗಿ ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಸರಿ. ಪುರೋಹಿತ್ರೆ, ಇವತ್ತು ನಮ್ಮ ಅತ್ತೆ ಮಾವನ್ ಮದ್ವೆ ದಿನ. ಹೌದಾ? ಶುಭವಾಗ್ಲಿ. ಪುರೋಹಿತ್ರೆ, ನಾನು ಅನ್ಕೊಂಡ್ ಹಾಗೆ ಆದ್ರೆ ಸ್ವಾಮಿಗೆ ಮಹಾನ್ಯಾಸ ಪೂರ್ವಕ ಏಕಾದಶ ರುದ್ರಾಭಿಷೇಕ ಮಾಡಿಸ್ತೀನಿ ಅಂತ ಬೇಡ್ಕೊಂಡಿದ್ದೆ. ಆ ಪರಮೇಶ್ವರನ್ ದಯೆಯಿಂದ ಎಲ್ಲ ನಾನು ಅನ್ಕೊಂಡ್ ಹಾಗೆ ಆಗಿದೆ. ದೇವ್ರಿಗೆ ಹರಕೆ ತೀರ್ಸೋಣ ಅಂತ ಬಂದ್ವಿ. ಹಾಗೆ ಆಗ್ಲಮ್ಮ. ಓಂ ಶ್ರೀಮನ್ಮಹಾಗಣಾಧಿಪತೇ ನಮಃ. ಮಹಾಲಕ್ಷ್ಮೀ ದೇವತಾಭ್ಯೋ ನಮಃ. ಓಂ ಶಿವಾಯ ನಮಃ. ಓಂ ಪರಮೇಶ್ವರಾಯ ನಮಃ. ಓಂ ಗುರುಭ್ಯೋ ನಮಃ. ಓಂ ಲಕ್ಷ್ಮೀನಾರಾಯಣಾಯ ನಮಃ. ಓಂ ನೀಲಕಂಠಾಯ ನಮಃ. ಓಂ ಜಟಾಧರಾಯ ನಮಃ. ಓಂ ಹಸ್ಯಗ್ರೀವಾಯ ನಮಃ. ಓಂ ದಾಮೋದರಾಯ ನಮಃ. ಓಂ ಸಂಘರ್ಷಣಾಯ ನಮಃ. ಓಂ ಶಕ್ತಿರೂಪಿಣೇ ನಮಃ. ಓಂ ಮಹಾಶಿವಾಯ ನಮಃ. ಓಂ ಲಯಕಾರಕಾಯ ನಮಃ. ಓಂ ಸ್ಥಿತಿಕಂಠಾಯ ನಮಃ. ಯಾಕದ್ಕೆ ಕಟ್ ಮಾಡ್ತಾ ಇದ್ದೀರಾ? ಹೊರಗಡೆ ಹೋಗಿ ಮಾತಾಡಿ. ಪರವಾಗಿಲ್ಲ. ನಿನ್ ಫ್ರೆಂಡ್ ಫೋನ್ ಮಾಡಿರ್ಬೇಕು, ಹೋಗಿ ಮಾತಾಡಕ್ಕ. ಅದೇ ನಿನ್ ಫ್ರೆಂಡ್ ಗೀತಾ, ಅವ್ರು ಫೋನ್ ಮಾಡಿದ್ರೇನೋ, ಹೋಗಿ ಮಾತಾಡ್ಬೋದಲ್ಲ.
ಅವಳಲ್ಲ ಫೋನ್ ಮಾಡಿದ್ದು. ಅಭಿಷೇಕ ಆಗೋವರೆಗೂ ಯಾರ್ ಫೋನು ರಿಸೀವ್ ಮಾಡಲ್ಲ ನಾನು. ಓಂ ರಾಜಾಧಿರಾಜಾಯ ಪ್ರಸಹ್ಯ ಸಾಹಿನೇ ನಮೋ ವಯಂ ವೈ ಶ್ರವಣಾಯ ಕುರ್ಮಹೇ ಸಮೇ ಕಾಮಾಂ ಕಾಮಕಾಮಾಯ ಮಹ್ಯಂ ಕಾಮೇಶ್ವರೋ ವೈ ಶ್ರವಣೋ ದದಾತು ಕುಬೇರಾಯ ವೈ ಶ್ರವಣಾಯ ಮಹಾರಾಜಾಯ ನಮಃ. ಹರಿ ಓಂ ಪಾರ್ವತಿ ಪರಮೇಶ್ವರಾಯ ನಮೋ ನಮಃ. ಆರೋಗ್ಯಮಸ್ತು ದೀರ್ಘಸುಮಂಗಳೀ ಭವ ಅನ್ಯೋನ್ಯದಾಂಪತ್ಯ ಫಲಸಿದ್ಧಿರಸ್ತು ಮನೋವಾಂಛಾ ಫಲಸಿದ್ಧಿರಸ್ತು ಸರಸ್ವತಿ ಕಟಾಕ್ಷ ಪ್ರಾಪ್ತಿರಸ್ತು ಆರೋಗ್ಯಮಸ್ತು. ವರ್ಮಾ ಅವರೇ, ನೀವು ದಂಪತಿಗಳು ಇಬ್ಬರು ಹಾರ ಬದಲಾಯಿಸ್ಕೊಳ್ಳಿ. ध्रुवं धारयतां ध्रुवं शतमानं भवति सदायुः पुरुषस्य तेन्द्रिय आयुष्येवेन्द्रिये प्रतिष्ठति. मनोवाञ्छा फलसिद्धिरस्तु सकल आयुरारोग्यैश्वर्याभिवृद्धिरस्तु गोत्राभिवृद्धिरस्तु पार्वती परमेश्वर अनुग्रह कटाक्ष प्राप्तिरस्तु. ಅಜ್ಜಿ, ಇದೇನು ಇಲ್ಲಿ ಉಯ್ಯಾಲೆ ಯಾಕಿದೆ? ನಾನು ಕೇಸಿಂದ ಹೊರಗಡೆ ಬರೋಕೆ ಅಖಿಲ್ ಶಾಮನೇ ಕಾರಣ ಅಲ್ವಾ? ಅವ್ರ ತೂಕಕ್ಕೆ ಸರಿ ತೂಗುವಂತ ಬೆಲ್ಲನ ಸ್ವಾಮಿಗೆ ಸಮರ್ಪಣೆ ಮಾಡಬೇಕು ಅಂತ ಹೀಗೆ ಕಟ್ಸಿದೀನಿ. ಏನ್ ಬೇಕಾದ್ರೂ ಮಾಡ್ಕೊಳ್ಳಿ, ಆಮೇಲೆ ಶ್ಯಾಮಗೆ ಹರಕೆ ತೀರ್ಸೋ ಅವಕಾಶ ಇರಲ್ವಲ್ಲ. ಯಾಕೆ ಹೀಗ್ ಕೊಡೋದು? ನನಗ್ ಗೊತ್ತಿಲ್ಲ, ಹರಕೆ ಅಷ್ಟೇ ಗೊತ್ತು. ನಿಮ್ ತಾತ ಹೇಳ್ತಾರೆ. ಹರಕೆ ಮಾಡ್ಕೊಂಡಿರೋದು ನೀನು, ಎಕ್ಸ್ಪ್ಲನೇಷನ್ ನಾನು ಕೊಡ್ಬೇಕಾ? ಸರಿ, ಹೇಳ್ತೀನಿ ಕೇಳು. ಭಗವಂತ ನಾವು ಅನ್ಕೊಂಡಿದ್ದನ್ನು ಕೊಟ್ಟಾಗ, ನಮ್ಗೆ ಕಷ್ಟ ಬರದೇ ಇರೋ ಹಾಗೆ ಕಾಪಾಡಿದಾಗ, ನಮ್ಮ ನೋವನ್ನೆಲ್ಲ ದೂರ ಮಾಡಿದಾಗ, ನಾವು ಎಷ್ಟು ತೂಕ ಇದೀವೋ ಅಷ್ಟು ತೂಕದ ಬಂಗಾರನ ಆ ದೇವ್ರಿಗೆ ಸಮರ್ಪಣೆ ಮಾಡಬೇಕು. ನಮ್ಮ ಹಸಿವನ್ನು ಕಡಿಮೆ ಮಾಡಿ, ಬಾಯಿನ ಸಿಹಿ ಮಾಡಿ, ಮನಸ್ಸು ಪ್ರಶಾಂತವಾಗಿ ಮಾಡೋದು ಬೆಲ್ಲ. ಬೆಲ್ಲನ್ನೇ ಬಂಗಾರ ಅನ್ಕೊಂಡು ದೇವ್ರಿಗೆ ಸಮರ್ಪಣೆ ಮಾಡ್ತಾರೆ. ಇದನ್ನೇ ತುಲಾಭಾರದ ಹರಕೆ ಅಂತಾರೆ. ಇದು ಪುರಾಣದಲ್ಲಿ ಸತ್ಯಭಾಮ ಮತ್ತು ರುಕ್ಮಿಣಿ ದೇವಿ ಮಧ್ಯೆ ನಡೀತು. ಆಗ್ಲಿಂದಾನೆ ಹೀಗೆ ಹರಕೆ ತೀರಿಸೋದು ಶುರು ಆಯಿತು. ಹೀಗೆ ಅರ್ಥ ಆಯ್ತಲ್ಲ? ಅಖಿಲ್, ಶ್ಯಾಮ, ನೀವಿಬ್ರು ಬಂದ್ ಕೂತ್ಕೊಳ್ಳಿ. ಆಹಾ, ಇಬ್ರು ಬಂದು ಒಂದ್ರಲ್ಲೇ ಕೂತ್ಕೋಬೇಕು. ಯಾಕೆಂದ್ರೆ ಒಂದ್ ಕಡೆ ಬೆಲ್ಲ ಇಡ್ಬೇಕಲ್ಲ. ಇಬ್ರು ಕೂತ್ಕೊಳ್ಳಕ್ಕೆ ಆಗಲ್ವೇನೋ ಅತ್ತೆ? ಮಮ್ಮಿ, ನಾನು ಹೇಳ್ತೀನಿ.
ಶ್ಯಾಮ, ನನ್ನ ಕಾಲ್ ಮೇಲೆ ಕೂತ್ಕೋ. ಕಾಲ್ ಮೇಲ? ಪರವಾಗಿಲ್ಲ, ಕೂತ್ಕೋ. ಕೂತ್ಕೋ ಶ್ಯಾಮ. ನಮ್ ಎಲ್ಲರ ಮುಂದೆ ಅಖಿಲ್ ಜೊತೆ ಕೂತ್ಕೊಳ್ಳೋದಕ್ ನಾಚಿಕೆನಾ? ಹರಕೆ ವಿಷಯಕ್ಕೆಲ್ಲ ನಾಚ್ಕೋಬಾರ್ದು. ಕೂತ್ಕೋ. ನೋಡಪ್ಪ, ಆ ಬೆಲ್ಲ ಎಲ್ಲನೂ ನೀವೇ ದಂಪತಿಗಳು ಹೋಗಿ ಸ್ವಾಮಿಗೆ ಸಮರ್ಪಣೆ ಮಾಡಿ. ತುಲಾಭಾರ ಮಾಡಿ ಖುಷಿ ಪಟ್ರಲ್ಲ, ಇನ್ ಸ್ವಲ್ಪ ಹೊತ್ತಿಗೆ ಶಿರೋಭಾರ ಶುರುವಾಗುತ್ತೆ. ಹೊರೋದಕ್ಕೆ ಸಿದ್ಧವಾಗಿರಿ. ನಾನಿಲ್ಲಿ ನಾಗದೇವತೆ ಗುಡಿ ಹತ್ರ ಇದ್ದೀನಿ, ನೀವು ಬೇಗ ಬನ್ನಿ ಮೇಡಮ್. ಓಕೆ, ಬರ್ತೀನಿ. ಮೇಡಮ್, ಇದು ತುಂಬಾನೇ ಪವರ್ಫುಲ್. ಈ ಪೌಡರ್ ಬಾಡಿ ಒಳಗಡೆ ಹೋದ 15 ನಿಮಿಷಕ್ಕೆ ಕಣ್ಣು ಕತ್ಲೆ ಆಗುತ್ತೆ, ನಿಧಾನವಾಗಿ BP ಹೆಚ್ಚಾಗುತ್ತೆ, ಆಮೇಲೆ ಒಂದೊಂದು ಆರ್ಗನ್ ಕೆಲಸ ಮಾಡೋದನ್ನ ನಿಲ್ಲಿಸುತ್ತೆ, ಕಾಲು ಕೈ ವರ್ಕ್ ಆಗಲ್ಲ, ಮಾತು ಬಿದ್ದು ಹೋಗುತ್ತೆ, ನಿಧಾನಕ್ಕೆ ಪ್ರಜ್ಞೆ ತಪ್ಪುತ್ತೆ, ಜೀವಶವದ ಹಾಗಾಗ್ತಾರೆ. ನನಗ್ ಬೇಕಾಗಿರೋದು ಅದೇ. ನಮ್ಮೋರ್ ಯಾರ್ ಕಣ್ಗೂ ಕಾಣಿಸ್ಕೊಳ್ದೆ ಬೇಗ ಇಲ್ಲಿಂದ ಹೊರಟ್ಬಿಡು. ಹಾಗೆ ಆಗ್ಲಿ ಮೇಡಮ್. ಶ್ಯಾಮ, ಅತ್ತೆ ಅರೆಸ್ಟ್ ಆಗೋಕೆ ನಾನೇ ಕಾರಣ ಅಂತ ಮನೇಲಿ ಎಲ್ಲಾರ್ಗೂ ಹೇಳ್ತೀಯಾ? ಈ ಪೌಡರ್ನ ಹೇಗಾದ್ರೂ ಮಾಡಿ ನಿನ್ ಬಾಡಿ ಒಳಗೆ ಕಳಿಸ್ತೀನಿ. ನಿನ್ ಕಾಲು ಕೈ ಮಾತ್ ಬಿದ್ದೋಗೋ ಹಾಗೆ ಮಾಡ್ತೀನಿ. ನಿನ್ ಜೀವನಾನೇ ನಾಶ ಮಾಡ್ತೀನಿ. ಆವಾಗ ನೋಡ್ತೀನಿ ಹೇಗ್ ಹೇಳ್ತೀಯ ನನ್ನ ಬಗ್ಗೆ ಅಂತ.
ಎಕ್ಸ್ಕ್ಯೂಸ್ ಮೀ. ಶ್ಯಾಮ ಯಾಕೆ ಅವನ ಹತ್ರ ಮಾತಾಡ್ತಿದ್ದಾಳೆ? ಅವನು ನನಗೆ ಪೌಡರ್ ಕೊಟ್ಟಿದ್ದನ್ನ ನೋಡ್ಬಿಟ್ಲಾ? ಆ ವಿಷಯನೇ ಕೇಳ್ತಿದ್ದಾಳ? ಅಕ್ಕ ಅಕ್ಕ ಇಲ್ ಬಾ. ಏನ ಐಶ್ವರ್ಯ? ಅಲ್ಲಿ ನೋಡಕ್ಕ, ಶ್ಯಾಮ ಯಾರ ಹತ್ರನೋ ಮಾತಾಡ್ತಿದ್ದಾಳೆ. ಯಾರೋ ಗೊತ್ತಿರೋರು ಇರಬಹುದು ಐಶ್ವರ್ಯ. ಈ ಏರಿಯಾದಲ್ಲಿ ಶ್ಯಾಮಗೆ ಗೊತ್ತಿರೋರು ಯಾರಿದಾರಕ್ಕ? ಜೊತೆಗೆ ಅವನ ಅವತಾರ ನೋಡು ಹೇಗಿದೆ, ಪಕ್ಕ ರೌಡಿ ಥರನೇ ಇದ್ದಾನೆ. ಅತ್ತೆ, ಏನ ಐಶ್ವರ್ಯ ಹೀಗಿದ್ಯಾ? ಏನಾಯ್ತು? ಅಲ್ಲಿ ನೋಡಿ ಅತ್ತೆ, ಶ್ಯಾಮ ಯಾರೋ ರೌಡಿ ಥರದವನ ಹತ್ರ ಮಾತಾಡ್ತಿದ್ದಾಳೆ. ಅಷ್ಟಕ್ಕೂ ಈ ರೌಡಿಗಳ ಹತ್ರ ಶ್ಯಾಮಾಗ್ ಏನ್ ಕೆಲಸ ಇರುತ್ತೆ? ಬನ್ನಿ ಅತ್ತೆ, ಹೋಗಿ ಕೇಳೋಣ. ಅವಸರ ಪಡಬೇಡ ಐಶ್ವರ್ಯ, ಅವಳು ಪ್ರಸಾದ ತರಕ್ ಹೋಗಿದ್ದಾಳೆ. ಪ್ರಸಾದದ ಕೌಂಟರ್ ಎಲ್ಲಿದೆ ಅಂತ ಅವ್ರನ್ನ ಕೇಳ್ತಿರ್ಬೇಕು ಅಷ್ಟೇ. ಓ, ಪ್ರಸಾದಕ್ಕೋಸ್ಕರ ಹೋಗಿದ್ದಾ? ಹಾಗಾದ್ರೆ ಓಕೆ. ಈ ಪೌಡರ್ನ ಪ್ರಸಾದಕ್ಕೆ ಹಾಕಿ ಶ್ಯಾಮಗೆ ತಿನ್ಸಿದ್ರೆ ನನ್ನ ಮೇಲೆ ಡೌಟ್ ಬರಲ್ಲ. ಶ್ಯಾಮ, ಪ್ರಸಾದ ನಾನು ಹಾಕ್ತೀನಿ, ನೀನು ಹೋಗಿ ಎಲ್ಲಾರ್ಗೂ ಕೊಟ್ಬಾ. ಅತ್ತೆ, ಪ್ರಸಾದ ತಗೊಳ್ಳಿ. ಅಕ್ಕ, ಒಟ್ಟು 7 ಜನ ಇದೀವಿ. ಪ್ರಸಾದ ಇಬ್ಬರಿಗಾಯ್ತು. ಇನ್ನು 3 ಜನಕ್ಕೆ ಕಳ್ಸಿದ್ರೆ ನಾನು ಶ್ಯಾಮ ಉಳಿತೀವಿ. ಆಗ ಪ್ರಸಾದಕ್ಕೆ ಪೌಡರ್ ಹಾಕಿ ಶ್ಯಾಮಗೆ ಕೊಡ್ಬೋದು.